ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂಥ SDA, FDA, PC ಮತ್ತು PSI ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವಂತಹ ಸಾಮಾನ್ಯ ಜ್ಞಾನದ ಬಹುಮುಖ್ಯ 35 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಪ್ರದೇಶವನ್ನಾಗಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? 69, 68, 67, 65. ಸರಿಯಾದ ಉತ್ತರ ಆಯ್ಕೆ 1, 69ನೆಯ ತಿದ್ದುಪಡಿ. ಫೆಬ್ರವರಿ 1990ರಲ್ಲಿ ಮಾಡಲಾದಂಥ ಈ ಒಂದು ತಿದ್ದುಪಡಿ ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಪ್ರದೇಶವನ್ನಾಗಿ ಘೋಷಿಸಿ ಶಾಸಕಾಂಗ ಸಭೆ ಮತ್ತು ಪರಿಷತ್ತನ್ನು ಒದಗಿಸುವುದು ಅಲ್ಲದೇ ದೆಹಲಿ ಕೇಂದ್ರಾಡಳಿತ ಪ್ರದೇಶವಾಗಿಯೂ ಕೂಡ ಮುಂದುವರಿಯುವಂತಹ ಮಾಹಿತಿಯನ್ನು ಈ ಒಂದು ತಿದ್ದುಪಡಿಯು ಒಳಗೊಂಡಿತ್ತು. ಸಂವಿಧಾನದಲ್ಲಿನ ಮೂಲಭೂತ ಹಕ್ಕುಗಳಲ್ಲಿದ್ದಂತಹ ಆಸ್ತಿಯ ಹಕ್ಕನ್ನು ಯಾವ ತಿದ್ದುಪಡಿಯ ಮೂಲಕ ತೆಗೆದುಹಾಕಲಾಯಿತು? 42, 43, 45, 44. ಸರಿಯಾದ ಉತ್ತರ 44ನೆಯ ತಿದ್ದುಪಡಿ. ಇದನ್ನು 1978ರಲ್ಲಿ ಮಾಡಲಾಯಿತು. ಮೂಲ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಸಂಖ್ಯೆ 7 ಇದ್ದು ಅದರಲ್ಲಿ ಆಸ್ತಿಯ ಹಕ್ಕು ಕೂಡ ಸೇರಿತ್ತು. ಆ ಆಸ್ತಿಯ ಹಕ್ಕನ್ನು 1978ರಲ್ಲಿ 44ನೇ ತಿದ್ದುಪಡಿ ಸಂವಿಧಾನ ತಿದ್ದುಪಡಿಯನ್ನು ಮಾಡುವ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಕೈಬಿಡಲಾಯಿತು. ಈಗ ಆಸ್ತಿಯ ಹಕ್ಕು ಕೇವಲ ಕಾನೂನು ರೀತಿಯ ಹಕ್ಕಾಗಿದೆ, ಅಂದರೆ ಲೀಗಲ್ ರೈಟ್ ಆಗಿದೆ. ಯಾವ ಸಂವಿಧಾನದ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ? 42, 44, 45 ಮತ್ತು 52. ಸರಿಯಾದ ಆಯ್ಕೆ 1, ಅಂದರೆ 42ನೆಯ ತಿದ್ದುಪಡಿ. ಇದನ್ನು 1976ರಲ್ಲಿ ಮಾಡಲಾಯಿತು. ಆಗ ನೇತೃತ್ವದಲ್ಲಿದ್ದಂತಹ ಇಂದಿರಾ ಗಾಂಧಿಯ ಸರ್ಕಾರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಒಂದು ಸಂವಿಧಾನದ ತಿದ್ದುಪಡಿಯನ್ನು ಮಾಡಲಾಗುತ್ತೆ. ಇದನ್ನು ಭಾರತದ ಇತಿಹಾಸದಲ್ಲಿ ಅತ್ಯಂತ ವಿವಾದಾತ್ಮಕ ಸಂವಿಧಾನಿಕ ತಿದ್ದುಪಡಿ ಎಂದು ಪರಿಗಣನೆ ಮಾಡಲಾಯಿತು. ಕಾರಣ, ಇಲ್ಲಿ ಕಾನೂನುಗಳ ಸಾಂವಿಧಾನಿಕ ಸಿಂಧುತ್ವವನ್ನು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಧಿಕಾರವನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ತಿದ್ದುಪಡಿ ಕಾರಣವಾಯಿತು. ಇದು ಭಾರತೀಯ ನಾಗರಿಕರ ಮೂಲಭೂತ ಹಕ್ಕುಗಳೇನಿದ್ವು ಅವುಗಳನ್ನು ಮೊಟಕುಗೊಳಿಸುವಲ್ಲಿ ಈ ಒಂದು ತಿದ್ದುಪಡಿ ಬಹಳ ವ್ಯಾಪಕವಾದ ಚರ್ಚೆಗೆ ಈಡಾಗಿತ್ತು. ಆ ಕಾರಣಕ್ಕೆ ಇದನ್ನು ಕಿರು ಸಂವಿಧಾನ ಅಂತಲೂ ಕೂಡ ಈ ಒಂದು ತಿದ್ದುಪಡಿಯನ್ನು ಕರಿತೇವೆ, ಅಥವಾ ಮಿನಿ ಸಂವಿಧಾನ ಅಂತಲೂ ಕೂಡ ಕರಿತೇವೆ. ಗಣಕಯಂತ್ರಗಳಲ್ಲಿ ಬಳಸುವ ಐಸಿಗಳನ್ನು ಯಾವುದರಿಂದ ತಯಾರಿಸಿರುತ್ತಾರೆ? ಆಯ್ಕೆಗಳು ಸೀಸಾ, ಸಿಲಿಕಾನ್, ಕ್ರೋಮಿಯಂ, ಚಿನ್ನ. ಸರಿಯಾದಂತಹ ಆಯ್ಕೆ 2. ಕಂಪ್ಯೂಟರ್ಗಳಲ್ಲಿ ಬಳಸುವಂತಹ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನುವಂತಹ ಸಾಧನ ಏನಿದೆ ಅದನ್ನು ಸಿಲಿಕಾನ್ನಿಂದ ತಯಾರಿಸಿರುತ್ತಾರೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಹಳ್ಳಿಗಳಲ್ಲಿ ಕಚ್ಚಾ ರಸ್ತೆಗಳ ನಿರ್ಮಾಣ. ಸ್ನೇಹಿತರೆ, ಹೆಸರೇ ಸೂಚಿಸುವಂತೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಎಂದರೆ ರಸ್ತೆ. ಗ್ರಾಮೀಣ ರಸ್ತೆಗಳನ್ನು ನಿರ್ಮಾಣ ಮಾಡುವಂತಹ ಕೇಂದ್ರದ ಪ್ರಾಯೋಜಿತ ಯೋಜನೆಯನ್ನು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಕಿಸಾನ್ ಕ್ರೆಡಿಟ್ ಯೋಜನೆ ಈ ಕೆಳಗಿನ ಯಾವುದನ್ನು ಒದಗಿಸುತ್ತದೆ? ಆಯ್ಕೆ 1, ಬೆಳೆ ಸಾಗುವಳಿಗಾಗಿ ಅಲ್ಪಾವಧಿಯ ಸಾಲ, ಅಂದರೆ ರೈತರಿಗೆ ನೀಡುವಂಥ ಅಲ್ಪಾವಧಿ ಸಾಲವನ್ನು ಕಿಸಾನ್ ಕ್ರೆಡಿಟ್ ಯೋಜನೆಯು ನೀಡುತ್ತದೆ. ಕಿಸಾನ್ ಕ್ರೆಡಿಟ್ ಯೋಜನೆ ಭಾರತೀಯ ಬ್ಯಾಂಕುಗಳು ಆಗಸ್ಟ್ 1998ರಲ್ಲಿ ಪರಿಚಯವನ್ನು ಮಾಡ್ತವೆ. ಕೃಷಿ ಅಗತ್ಯಗಳಿಗಾಗಿ ಅಲ್ಪಾವಧಿಯ ಸಾಲವನ್ನು ಒದಗಿಸೋಕ್ಕೋಸ್ಕರ RV ಗುಪ್ತಾರವರ ಸಮಿತಿಯ ಶಿಫಾರಸುಗಳ ಮೇರೆಗೆ ಈ ಒಂದು ಮಾದರಿಯ ಯೋಜನೆಯನ್ನು ಜಾರಿಗೆ ತರ್ತಾರೆ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಏನಿದೆ ಅದು ಈ ಒಂದು ಸಾಲವನ್ನು ನೀಡುತ್ತದೆ. ಅಜಂತ ಗುಹಾಲಯಗಳಲ್ಲಿ ಯಾವ ಕಥೆಗಳನ್ನು ಚಿತ್ರಿಸಿದ್ದಾರೆ? ರಾಮಾಯಣ, ಮಹಾಭಾರತ, ಜಾತಕ, ಪಂಚತಂತ್ರ. ಆಯ್ಕೆ 3 ಸರಿಯಾದಂಥ ಉತ್ತರ ಜಾತಕ. ಅಂದರೆ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತಹ ಕಥೆಗಳನ್ನು ಜಾತಕ ಕಥೆಗಳು ಅಂತ ಕರೀತಾರೆ. ಇವುಗಳನ್ನು ಅಜಂತದ ಗುಹಾಲಯಗಳಲ್ಲಿ ಪ್ರಮುಖವಾಗಿ ಚಿತ್ರಿಸಲಾಗಿದೆ. ಈ ಒಂದು ಅಜಂತ ಗುಹಾಲಯ ಸ್ಥಳ ಏನಿದೆ ಸ್ವತಂತ್ರ ಪೂರ್ವದಲ್ಲಿ ಹೈದರಾಬಾದ್ ನಿಜಾಮರ ಕಾಲದಲ್ಲಿ ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿರುತ್ತೆ. ಈಗ ಮಹಾರಾಷ್ಟ್ರದ
ಔರಂಗಾಬಾದ್ ಜಿಲ್ಲೆಯಲ್ಲಿದೆ. ಇಲ್ಲಿಯ ಬೌದ್ಧ ಚೈತ್ಯಗಳಿಗೆ ಮತ್ತು ಗೋಡೆಗಳ ಮೇಲಿನ ಭಿತ್ತಿ ಚಿತ್ರಗಳಿಗಾಗಿ ಇದು ಅತ್ಯಂತ ಪ್ರಸಿದ್ಧವಾದಂತಹ ಸ್ಥಳವಾಗಿದೆ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವುದನ್ನು ಕರೆಯುವರು? ಮದ್ದೂರು, ವಿದುರಾಶ್ವತ್, ಅಂಕೋಲಾ, ಸಿದ್ದಾಪುರ. ವಿದುರಾಶ್ವತ್ ಘಟನೆಯನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ಏನಿದೆ ಘಟನೆ ಅಂತ ಹೇಳಿದರೆ 1938 ಏಪ್ರಿಲ್ 25ರಂದು ಕೋಲಾರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ ಎಂಬಲ್ಲಿ ಅಲ್ಲಿಯ ಜನರು ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮಕ್ಕೆ ಬ್ರಿಟಿಷ್ ಸರ್ಕಾರ ನಿಷೇಧಾಜ್ಞೆಯನ್ನು ಹೇರಿರುತ್ತೆ. ಸೊ ಇದನ್ನು ಉಲ್ಲಂಘನೆ ಮಾಡಿ ಧ್ವಜಾರೋಹಣ ಮಾಡಿ ಸತ್ಯಾಗ್ರಹ ನಡೆಸ್ತಾ ಇರ್ತಾರೆ. ಆ ಒಂದು ಹೋರಾಟಗಾರರ ಮೇಲೆ ಬ್ರಿಟಿಷರು ಗುಂಡಿನ ದಾಳಿಯನ್ನು ನಡೆಸ್ತಾರೆ. ಸೊ ಈ ಒಂದು ಘಟನೆಯಲ್ಲಿ 32 ಜನ ಸಾವಿಗೆ ಈಡಾಗ್ತಾರೆ. ಹಾಗಾಗಿ ಜಲಿಯನ್ ವಾಲಾಬಾಗ್ನಲ್ಲಿ ಏನು ಘಟನೆ ನಡೆಯಿತು ಅಂಥದ್ದೇ ಒಂದು ಘಟನೆ ಕರ್ನಾಟಕದ ವಿದುರಾಶ್ವತ್ನಲ್ಲಿ ನಡೆಯುತ್ತೆ. ಹಾಗಾಗಿ ವಿದುರಾಶ್ವತ್ ಘಟನೆಯನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ. ಭಾರತದಲ್ಲಿ ನಾಗರಿಕರಿಗೆ ಈ ಕೆಳಗಿನ ಯಾವ ಆಧಾರದ ಮೇಲೆ ಮತದಾನದ ಹಕ್ಕು ನೀಡಲಾಗಿದೆ? ವಯಸ್ಸು, ಶಿಕ್ಷಣ, ಆಸ್ತಿಯ ವಿವರ, ಮೇಲಿನ ಎಲ್ಲ. ಸರಿಯಾದ ಉತ್ತರ ವಯಸ್ಸಿನ ಆಧಾರದ ಮೇಲೆ. 18 ವರ್ಷ ತುಂಬಿರುವಂತಹ ಪ್ರತಿಯೊಬ್ಬರಿಗೂ ಸಮೇತ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾವಣೆ ಮಾಡಿಕೊಂಡು ಆ ಮೂಲಕವಾಗಿ ನಡೆಯುವಂಥ ಎಲ್ಲ ಚುನಾವಣೆಗಳಲ್ಲೂ ಮತವನ್ನು ಚಲಾಯಿಸುವಂತಹ ಅಧಿಕಾರವನ್ನು ನಮ್ಮ ದೇಶದಲ್ಲಿ ಮತದಾನದ ಹಕ್ಕಿನ ರೂಪದಲ್ಲಿ ಸಂವಿಧಾನ ಮಾಡಿಕೊಟ್ಟಿದೆ. ಹೀಗಾಗಿ ಕೇವಲ ಮತದಾರರಾಗಬೇಕು ಅಂತೇಳಿದ್ರೆ 18 ವರ್ಷ ಪೂರ್ಣಗೊಂಡಿರಬೇಕು. ಸೊ ಈ ಒಂದು ವಯೋಮಿತಿಯ ಆಧಾರದ ಮೇಲೆ ಭಾರತದಲ್ಲಿ ಮತದಾನದ ಹಕ್ಕನ್ನು ನೀಡಲಾಗಿದೆ. ಲೋಕಾಯುಕ್ತರ ಹುದ್ದೆ ಯಾವ ಹುದ್ದೆಗೆ ಸಮಾನವಾಗಿದೆ? ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಲೋಕಸಭಾಧ್ಯಕ್ಷರು, ಉಪರಾಷ್ಟ್ರಪತಿಗಳ ಹುದ್ದೆ. ಸರಿಯಾದ ಆಯ್ಕೆ 2. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಹುದ್ದೆಗೆ ಸಮನಾಗಿರುವಂಥದ್ದು ಲೋಕಾಯುಕ್ತ ಹುದ್ದೆಯಾಗಿದೆ. ಅಕ್ಷರದಾಸೋಹ ಎಂಬ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಮಧ್ಯಾಹ್ನದ ಬಿಸಿಯೂಟ, ಕೂಲಿಗಾಗಿ ಕಾಳು ಯೋಜನೆ, ಉಚಿತ ಹಾಸ್ಟೆಲ್ ಸೌಲಭ್ಯ, ಮೇಲಿನ ಯಾವುದೂ ಅಲ್ಲ. ಸರಿಯಾದಂತಹ ಆಯ್ಕೆ ಮಧ್ಯಾಹ್ನದ ಬಿಸಿಯೂಟ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರಮುಖ ಯೋಜನೆ ಇದು. ಶಾಲಾ ಮಕ್ಕಳಿಗೆ ಅಂದರೆ 1ರಿಂದ 10ನೇ ತರಗತಿಯವರೆಗೆ ಮಧ್ಯಾಹ್ನದ ಸಮಯದಲ್ಲಿ ಉಚಿತವಾಗಿ ಬಿಸಿಯೂಟ ನೀಡುವಂತಹ ಕಾರ್ಯಕ್ರಮದ ಹೆಸರು ಅಕ್ಷರದಾಸೋಹ ಯೋಜನೆಯಾಗಿದೆ. ಇದು ಜಾರಿಗೆ ಬಂದಂಥ ವರ್ಷ 2003-4ರಲ್ಲಿ. ಕೇರಳದ ಪ್ರಸಿದ್ಧ ನೃತ್ಯ ರೂಪಕ ಯಾವುದು? ಆಯ್ಕೆಗಳು ಕರಗ, ಕಥಕ್ಕಳಿ, ಯಕ್ಷಗಾನ, ಕುಚಿಪ್ಪುಡಿ. ಸರಿಯಾದಂತಹ ಆಯ್ಕೆ 2 ಕಥಕ್ಕಳಿ. ಕಥಕ್ಕಳಿಯು ಅತ್ಯಂತ ಶೈಲೀಕೃತ ಶಾಸ್ತ್ರೀಯ ಭಾರತೀಯ ನೃತ್ಯ ನಾಟ್ಯ ಪ್ರಕಾರವಾಗಿದೆ. ಇದರಲ್ಲಿ ಪಾತ್ರಧಾರಿಗಳ ಆಕರ್ಷಕ ಅಲಂಕಾರ, ವೈಭವವಾದ ವೇಷಭೂಷಣ, ಹಾಗೆಯೇ ವಿಶೇಷವಾದಂಥ ಭಾವಭಂಗಿಗಳು, ಹಿನ್ನೆಲೆ ಸಂಗೀತ, ಪೂರಕವಾದಂಥ ತಾಳವಾದ್ಯಗಳೊಂದಿಗೆ ಇದನ್ನು ಪ್ರಸ್ತುತಪಡಿಸಲಾಗುತ್ತದೆ. ಕೇರಳ ರಾಜ್ಯದಲ್ಲಿ ಸುಮಾರು 17ನೇ ಶತಮಾನದಲ್ಲಿ ಇದು ಹುಟ್ಟಿತು ಎನ್ನುವಂತಹ ಒಂದು ಪ್ರತೀತಿ ಇದೆ. ವಾರ್ ಅಂಡ್ ಪೀಸ್ ಕೃತಿಯ ಲೇಖಕರು ಯಾರು? APJ ಅಬ್ದುಲ್ ಕಲಾಂ, ಥಾಮಸ್ ಮೂಲ್, ಲಿಯೋ ಟಾಲ್ಸ್ಟಾಯ್, ಪ್ಲೇಟೋ. ಸರಿಯಾದಂತಹ ಉತ್ತರ ಲಿಯೋ ಟಾಲ್ಸ್ಟಾಯ್ ಬರೆದಂತಹ ಅತ್ಯಂತ ಪ್ರಮುಖವಾದ ಮತ್ತು ಪ್ರಸಿದ್ಧವಾದಂತಹ ಕೃತಿ ವಾರ್ ಅಂಡ್ ಪೀಸ್ ಆಗಿದೆ. ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದವರು ಯಾರು? 1ನೇ ರಾಜರಾಜ ಚೋಳ ಎನ್ನುವಂತಹ ತಂಜಾವೂರಿನ ಚೋಳರ ಅತ್ಯಂತ ಪ್ರಸಿದ್ಧ ಅರಸನಾದಂತಹ ಈತನು ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಅತ್ಯಂತ ಎತ್ತರವಾದಂಥ ಜಗಲಿಯ ಮೇಲೆ ಅತಿ ಎತ್ತರವಾದಂತಹ ಗೋಪುರವನ್ನು ಒಳಗೊಂಡಂತಹ ಬೃಹದೇಶ್ವರ ದೇವಾಲಯ ಭಾರತದ ವಾಸ್ತುಶಿಲ್ಪದಲ್ಲಿನೇ ವಿಶಿಷ್ಟವಾದಂತಹ ದೇವಾಲಯವಾಗಿದೆ. ವಿಶ್ವ ಪರಿಸರ ದಿನ ಜೂನ್ 5 ಆದರೆ ಮತದಾರರ ದಿನ ಯಾವಾಗ? ಜನವರಿ 25, ಡಿಸೆಂಬರ್ 1, ಸೆಪ್ಟೆಂಬರ್ 5, ಜನವರಿ 12. ಸರಿಯಾದ ಆಯ್ಕೆ ಜನವರಿ 25. ಸೊ ಪ್ರತಿ ವರ್ಷ ಜನವರಿ 25 ಭಾರತದಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಚುನಾವಣಾ ಆಯೋಗವು ಆಚರಣೆಯನ್ನು ಮಾಡುತ್ತೆ. ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳು, ವಿಶೇಷವಾಗಿ ಯುವಕರಲ್ಲಿ ಮತದಾನದ ಬಗ್ಗೆ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಆ ದಿನ ಕೈಗೊಳ್ಳಲಾಗುತ್ತೆ. ಈ ಕೆಳಗಿನ ಯಾವ ನಾಯಕರು ಆರ್ಥಿಕ ಸ್ರವಿತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು? ಡ್ರೈನ್ಡ್ ಥಿಯರಿ ಅಂತ ಕರಿತೀವಿ, ಅಥವಾ ಆರ್ಥಿಕ ಸೋರಿಕೆಯ ಸಿದ್ಧಾಂತ ಅಂತಲೂ ಕರಿತೀವಿ. ಬಾಲಗಂಗಾಧರನಾಥ್ ತಿಲಕ್, MG ರಾನಡೆ, ದಾದಾಬಾಯಿ ನವರೋಜಿ, RC ದತ್ತ.
ದಾದಾಬಾಯಿ ನವರೋಜಿ ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ. ಇವರು ಭಾರತದ ಸಂಪತ್ತು ಬ್ರಿಟನ್ನಿಗೆ ಹೇಗೆ ಹರಿದು ಹೋಗ್ತಾ ಇದೆ ಎನ್ನುವಂಥದ್ದನ್ನು ಆರ್ಥಿಕ ಸ್ಥಗಿತ ಸಿದ್ಧಾಂತದ ಮೂಲಕ ಪ್ರತಿಪಾದನೆಯನ್ನು ಮಾಡ್ತಾರೆ. ಯಾವ ಕ್ಷೇತ್ರದಲ್ಲಿ ಸಾಧಕರಿಗೆ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ನೀಡಲಾಗುತ್ತದೆ? ಬರವಣಿಗೆ, ಸಮಾಜ ಸೇವೆ, ವಿಜ್ಞಾನ, ಕಲೆ. ಆಯ್ಕೆ 3. ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಸಂವಿಧಾನದ ಯಾವ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎನ್ನುವರು? 4ನೇ ಭಾಗ, 3ನೇ ಭಾಗ, 5ನೇ ಭಾಗ, 4A ಭಾಗ. ಸರಿಯಾದ ಆಯ್ಕೆ 3ನೇ ಭಾಗ. ಸಂವಿಧಾನದ 3ನೇ ಭಾಗವು ಮೂಲಭೂತ ಹಕ್ಕುಗಳ ಸಂಬಂಧಪಟ್ಟಂಥ ವಿವರಣೆಯನ್ನು ನೀಡುತ್ತದೆ. ಇಲ್ಲಿ ವಿವರಿಸಲ್ಪಡುವಂಥ ವಿಧಿಗಳು 12ರಿಂದ 35. ಹೀಗಾಗಿ ಈ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಮೀನುಗಾರಿಕೆ ಅಭಿವೃದ್ಧಿಯಲ್ಲಿ ಉಂಟಾದ ಕ್ರಾಂತಿಯನ್ನು ಏನೆಂದು ಕರೆಯುವರು? ಹಳದಿ ಕ್ರಾಂತಿ, ಶ್ವೇತ ಕ್ರಾಂತಿ, ಹಸಿರು ಕ್ರಾಂತಿ, ನೀಲಿ ಕ್ರಾಂತಿ. ಮೀನುಗಾರಿಕೆಗೆ ಸಂಬಂಧಪಟ್ಟಂತ ಉಂಟಾದಂಥ ಅಭಿವೃದ್ಧಿಯನ್ನ ನೀಲಿ ಕ್ರಾಂತಿ ಅಥವಾ ಬ್ಲೂ ರೆವಲ್ಯೂಷನ್ ಅಂತ ಕರೀತಾರೆ. ಇನ್ನು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಉಂಟಾದಂತಹ ಕ್ರಾಂತಿಯನ್ನು ಹಸಿರು ಕ್ರಾಂತಿ, ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಶ್ವೇತ ಕ್ರಾಂತಿ, ಹಾಗೆಯೇ ಎಣ್ಣೆ ಬೀಜಗಳ ಉತ್ಪಾದನೆಯಲ್ಲಿ ಉಂಟಾದಂಥ ಅಭಿವೃದ್ಧಿಯನ್ನು ಹಳದಿ ಕ್ರಾಂತಿ ಅಂತಲೂ ಕೂಡ ಹೆಸರಿಸುವರು. ಪ್ರಪಂಚದಲ್ಲಿ ಅತಿ ಹೆಚ್ಚು ಅಬ್ರಕದ ನಿಕ್ಷೇಪವನ್ನು ಹೊಂದಿರುವಂತಹ ದೇಶ ಯಾವುದು? ಇದನ್ನು ಕಾಗೆ ಬಂಗಾರ ಅಂತಲೂ ಕೂಡ ಕರೀತಾರೆ. ಇದನ್ನು ಹೆಚ್ಚು ಉತ್ಪಾದಿಸುವಂಥ ಅಥವಾ ಹೆಚ್ಚು ನಿಕ್ಷೇಪವನ್ನು ಹೊಂದಿರುವಂಥ ದೇಶ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ರಷ್ಯಾ, ಭಾರತ, ಆಸ್ಟ್ರೇಲಿಯಾ. ಅತಿ ಹೆಚ್ಚು ಅಬ್ರಕದ ನಿಕ್ಷೇಪವನ್ನು ಹೊಂದಿರುವಂತಹ ದೇಶ ಭಾರತವಾಗಿದೆ. ಚುನಾವಣಾ ಆಯೋಗವನ್ನು ಯಾವ ವಿಧಿಯ ಅನ್ವಯ ಸ್ಥಾಪಿಸಲಾಯಿತು? ಸಂವಿಧಾನದ 324ನೇ ವಿಧಿ ಅನ್ವಯ ಭಾರತದಲ್ಲಿ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಭಾರತದಲ್ಲಿ ನಡೆಯುವಂತಹ ಚುನಾವಣೆಗಳ ನಡೆಸುವಂತಹ ಜವಾಬ್ದಾರಿಯನ್ನ ಚುನಾವಣಾ ಆಯೋಗ ಹೊಂದಿರುತ್ತದೆ. ಪ್ರಸ್ತುತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಸುನಿಲ್ ಅರೋರಾ. ಭಾರತ ಸಂವಿಧಾನ ರಚನೆಯಲ್ಲಿ ಒಟ್ಟು ಎಷ್ಟು ಸಮಿತಿಗಳಿದ್ದವು? ನಮಗೆಲ್ಲ ತಿಳಿದಿರುವಂತೆ ಸಂವಿಧಾನ ರಚನಾ ಸಭೆಗಳು ನಡೀತವೆ. ಅದರಂತೆ ಸಂವಿಧಾನವನ್ನು ರಚನೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಸಮಿತಿಗಳನ್ನ ರಚನೆ ಮಾಡ್ತಾರೆ. ಆ ಒಟ್ಟು ಸಮಿತಿಗಳ ಸಂಖ್ಯೆ 22 ಆಗಿತ್ತು. 22 ಸಮಿತಿಗಳನ್ನು, ಅದರಲ್ಲಿ 10 ಪ್ರಮುಖ ಸಮಿತಿಗಳು ಮತ್ತು 12 ಉಪ ಸಮಿತಿಗಳನ್ನು ರಚನೆ ಮಾಡುವುದರ ಮೂಲಕ ಸಂವಿಧಾನ ರಚನಾ ಪ್ರಕ್ರಿಯೆಯನ್ನ ಆರಂಭ ಮಾಡಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾಧಿ ಸ್ಥಳವನ್ನು ಏನೆಂದು ಕರೆಯುವರು? ಇವು ಕೂಡ ಕೆಲವೊಮ್ಮೆ ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಮುಖ ವ್ಯಕ್ತಿಗಳು ಮತ್ತು ಅವರ ಸಮಾಧಿ ಸ್ಥಳಗಳ ಹೆಸರುಗಳನ್ನು ಕೇಳ್ತಾರೆ. ಅದರಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾಧಿ ಸ್ಥಳವನ್ನ ಚೈತ್ಯ ಭೂಮಿ ಅಂತ ಕರೀತಾರೆ. ಇದು ನಾಗ್ಪುರದಲ್ಲಿದೆ. ಅಂಬೇಡ್ಕರ್ ಅವರು ತಮ್ಮ ಅಂತಿಮ ದಿನಗಳಲ್ಲಿ ಅಂದರೆ 1956ರಲ್ಲಿ ಬೌದ್ಧ ಧರ್ಮದ ದೀಕ್ಷೆಯನ್ನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಅವರ ಒಂದು ಬೌದ್ಧ ಧರ್ಮದ ಸ್ಮಾರಕವಿರುವಂತಹ ಈ ಒಂದು ಸಮಾಧಿ ಸ್ಥಳವನ್ನ ಚೈತ್ಯ ಭೂಮಿ ಎಂದು ಕರೆಯುವರು. ಭಾರತದ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು? ನೀಲಂ ಸಂಜೀವ ರೆಡ್ಡಿ, ಗುಲ್ಜಾರಿಲಾಲ್ ನಂದಾ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್. ಇದಕ್ಕೆ ಸರಿ ಉತ್ತರ ಗುಲ್ಜಾರಿಲಾಲ್ ನಂದಾ. ಸ್ವತಂತ್ರ ನಂತರ ಯೋಜನಾ ಆಯೋಗ ಅಸ್ತಿತ್ವದಲ್ಲಿದ್ದು ಅದರ ಅಧ್ಯಕ್ಷರು ಯಾವಾಗಲೂ ಪ್ರಧಾನಮಂತ್ರಿಗಳಾಗಿರ್ತಾರೆ. ಮೊದಲ ಉಪಾಧ್ಯಕ್ಷರಾಗಿ ಗುಲ್ಜಾರಿಲಾಲ್ ನಂದಾರವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈಗ ಯೋಜನಾ ಆಯೋಗದ ಬದಲಾಗಿ ನೀತಿ ಆಯೋಗ ಅಸ್ತಿತ್ವದಲ್ಲಿ ಇದೆ. ಯಾವ ಅನುಸೂಚಿ ಪಕ್ಷಾಂತರ ವಿರೋಧಿ ಚಟುವಟಿಕೆಯ ಬಗ್ಗೆ ವಿವರಿಸುತ್ತದೆ? ಸಂವಿಧಾನದ ಎಷ್ಟನೇ ಅನುಸೂಚಿ? 7ನೇಯದು, 8ನೇಯದು, 9ನೇಯದು, 10ನೆಯ ಅನುಸೂಚಿ. ಪಕ್ಷಾಂತರ ವಿರೋಧಿ ಚಟುವಟಿಕೆಯ ಬಗ್ಗೆ ವ್ಯವಹರಿಸುವಂತಹ ಸಂವಿಧಾನದ ಅನುಸೂಚಿ 10ನೆಯ ಅನುಸೂಚಿಯಾಗಿದೆ. ಇನ್ನು 1985ರಲ್ಲಿ 52ನೇ ಸಂವಿಧಾನಕ ತಿದ್ದುಪಡಿಯ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇದಾಗಿದೆ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಯಾವ ಹಕ್ಕಿನ ಅಡಿಯಲ್ಲಿ ಬರುತ್ತದೆ? ಕಾನೂನಾತ್ಮಕ ಹಕ್ಕು, ಸ್ವಾಭಾವಿಕ ಹಕ್ಕು, ಮೂಲಭೂತ ಹಕ್ಕು ಮತ್ತು ಆ ರೀತಿಯ ಹಕ್ಕು ಇರುವುದಿಲ್ಲ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಬರುವಂತಹ ಒಂದು ಹಕ್ಕಾಗಿದೆ. ಈ ಕೆಳಗಿನ ಯಾವ ಸಮಿತಿಯ ಮುಖ್ಯ ಕರ್ತವ್ಯವು ಸಂಸತ್ತಿನಿಂದ ಸರ್ಕಾರಕ್ಕೆ ಹಂಚಿಕೆಯಾಗುವ ಹಣವು ಬೇಡಿಕೆ ವ್ಯಾಪ್ತಿಯೊಳಗಿರುವುದನ್ನು ಕಂಡುಹಿಡಿಯಲಾಗುವುದು? ವ್ಯವಹಾರ ಸಲಹಾ ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಅಂದಾಜು ಸಮಿತಿ, ಹಾಗೆಯೇ
ವಿಶೇಷಾಧಿಕಾರ ಸಮಿತಿ. ಇವುಗಳಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಸರಿಯಾದಂತಹ ಉತ್ತರವಾಗಿದೆ. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ? ಬ್ರಿಟನ್ ಸಂವಿಧಾನ, ಕೆನಡಾ ಸಂವಿಧಾನ, ಫ್ರಾನ್ಸ್ ಸಂವಿಧಾನ, ಹಾಗೆಯೇ ಅಮೆರಿಕ ಸಂವಿಧಾನ. ಪ್ರಸ್ತಾವನೆ ಅಥವಾ ಪ್ರಿಯಂಬಲ್ ಏನಿದೆ ಇದನ್ನು ನಾವು ಅಮೆರಿಕ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸಂವಿಧಾನದ 6 ಮೂಲಭೂತ ಹಕ್ಕಿನಲ್ಲಿ ಸೇರಲ್ಪಡುವುದಿಲ್ಲ? ಇಲ್ಲಿ ಕೆಲವು ಹಕ್ಕುಗಳನ್ನು ನೀಡಿದ್ದಾರೆ. ಅದರಲ್ಲಿ ಮೂಲಭೂತ ಹಕ್ಕಿನ ವ್ಯಾಪ್ತಿಗೆ ಒಳಪಡದೇ ಇರುವಂಥದ್ದು ಯಾವುದು? ಸಮಾನತೆಯ ಹಕ್ಕು, ಪ್ರತಿಭಟನಾ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು. ಇವುಗಳಲ್ಲಿ ಮೂಲಭೂತ ಹಕ್ಕುಗಳ ವ್ಯಾಪ್ತಿಯಲ್ಲಿ ಸೇರಲ್ಪಡದೇ ಇರುವಂಥದ್ದು ಪ್ರತಿಭಟನಾ ಹಕ್ಕು. ಇನ್ನು ಸಮಾನತೆಯ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಇವು ಸಂವಿಧಾನ ನಮಗೆ ಕಲ್ಪಿಸಿರುವಂತಹ ಮೂಲಭೂತ ಹಕ್ಕುಗಳ ವ್ಯಾಪ್ತಿಯಲ್ಲಿ ಬರುತ್ತವೆ. ಭಾರತ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಧ್ವನಿತವಾಗಿದೆ? ಅಂದರೆ ಪತ್ರಿಕಾ ಸ್ವಾತಂತ್ರ್ಯ ಏನಿದೆ ಅದು ಎಷ್ಟನೇ ಆರ್ಟಿಕಲ್ನ ಅಡಿಯಲ್ಲಿ ಬರುತ್ತೆ? 14ನೇ ವಿಧಿ, 16ನೇ ವಿಧಿ, 18ನೇ ವಿಧಿ, 19ನೆಯ ವಿಧಿ. ಇದಕ್ಕೆ ಸರಿಯಾದಂತಹ ಉತ್ತರ 19ನೆಯ ವಿಧಿಯ ಅಡಿಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಧ್ವನಿತವಾಗಿದೆ.